ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಕ್ರೋಶೆಟ್ ಅಬ್ರಿವೇಷನ್ಸ್ ಹೇಗೆ ಮಾಡೋದು, ಏನೇನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಕ್ರೋಶೆಟ್ ಪ್ಯಾಟ್ರನ್ ಇರುತ್ತಲ್ವ, ನಾವೇನಾದರೂ ಮಾಡಬೇಕಾದ್ರೆ ಕ್ರೋಶೆಟ್ಟು. ಸೊ ಅದ್ರದ್ದು ಫುಲ್ ಫಾರ್ಮಲ್ಲಿ ಕೊಟ್ಟಿರಲ್ಲ, ಅವರು ಅಬ್ರಿವೇಷನ್ಸ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ CH ಅಂದರೆ ಚೈನು, ಸ್ಲಿಪ್ ಸ್ಟಿಚ್ ಅಂದರೆ SL ST, ಈ ರೀತಿ ಅಬ್ರಿವೇಷನ್ಸ್ ಇರುತ್ತೆ. ಸೊ ಪೂರಾ ಈ ಪ್ಯಾಟ್ರನ್ನಲ್ಲಿ ಏನಿದೆ ಅಬ್ರಿವೇಷನ್ನಲ್ಲೇ ಇರುತ್ತೆ. ಸೊ ನಿಮಗೆ ಫಸ್ಟು ಯಾವುದ್ಯಾವುದು ಏನೇನು ಅಬ್ರಿವೇಷನ್ಸ್ ಅಂತ ಗೊತ್ತಾದರೆ ಈಸಿಯಾಗಿ ಈ ಥರದ್ದು ಪ್ಯಾಟ್ರನ್ ಸಿಕ್ಕಿದ್ರೆ ನೀವು ಯಾವುದೇ ರೀತಿಯಾದದ್ದು ಕ್ರೋಶೆಟ್ ಡಿಸೈನು ನೀವು ಮಾಡ್ಬೋದು ಈ ಪ್ಯಾಟ್ರನ್ನಿಂದ, ಅಬ್ರಿವೇಷನ್ಸು ತಿಳ್ಕೊಂಡ್ರೆ. ಸೊ ನಾನಿಲ್ಲಿ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲೀಷು, ಅದು ಇಂಗ್ಲೀಷ್ದ ಅಬ್ರಿವೇಷನ್ಸು ಮತ್ತು ಕನ್ನಡದಲ್ಲೂ ಇದಿದೆ. ಸೊ ನಾನು ಇದೊಂದು ಚಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಹೋಗೋಣ ಒಂದೊಂದೇ. ಸೊ ಬಿಗಿನಿಂಗ್ ಅಂದರೆ BEG. ಸೊ ಅಬ್ರಿವೇಷನ್ಸು ಸಾಮಾನ್ಯ ಹೇಗಿರುತ್ತೆ ಅಂದರೆ, ಇಂಗ್ಲೀಷ್ದು ಏನಿರುತ್ತೋ ವರ್ಡು, ಇವಾಗ ಬಿಗಿನಿಂಗಲ್ಲಿ BEG, ಸ್ಟಾರ್ಟಿಂಗ್ ಲೆಟರು BEG. ಸೊ ಅದೇ ಅಬ್ರಿವೇಷನ್ ಅದಕ್ಕೆ. ಸೊ ಯೂಶ್ವಲಿ ಹಾಗೇ ಇರುತ್ತೆ, ಇದರಲ್ಲಿ ಸ್ಟಾರ್ಟಿಂಗ್ ಲೆಟರ್ಸನ್ನೇ ಇರುತ್ತೆ. ಸೊ ಬ್ಲಾಕ್ BG, ಅದಕ್ಕೆ ಬಿಟ್ವೀನ್ BET. ಸೊ ನೆಕ್ಸ್ಟು ಕಾಂಟ್ರಾಸ್ಟ್ ಕಲರ್ ಅಂತ ಅಂದರೆ, ನೀವು ಯಾವುದಾದ್ರೂ ನೀವು ವರ್ಕ್ ಮಾಡುವಾಗ ನಿಮ್ಮ ಪ್ರಾಜೆಕ್ಟಲ್ಲಿ 2-3 ರೀತಿಯಾದದ್ದು ಯಾರನ್ನು ಯೂಸ್ ಮಾಡಿರ್ತೀರೋ, ಸೊ ಆವಾಗ CC ಅಂತ ಕಾಂಟ್ರಾಸ್ಟ್ ಕಲರ್ ಅಂತ ಯೂಸ್ ಮಾಡ್ತಾರೆ, ಅಥವಾ ಕಲರ್ A ಕಲರ್ B ಅಂತಲೂ ಹೇಳ್ತಾರೆ. ಸೊ ಈಗ 2-3 ಕಲರ್ ಇರುತ್ತಲ್ವ, ಸೊ ಅವಾಗ ಅವರು ಪೂರಾ ಫಾರ್ಮಲ್ಲಿ ಇರೋದಿಲ್ಲ, ಕಲರ್ A ಕಲರ್ B ಅಂತ ಮೆನ್ಷನ್ ಮಾಡ್ತಾರೆ. ಅಥವಾ ಮೇನ್ ಕಲರ್ ಅಂದರೆ ನೀವು ಪ್ರಾಜೆಕ್ಟ್ ಪೂರಾ ಜಾಸ್ತಿ ಒಂದು ಕಲರ್ ಯೂಸ್ ಮಾಡಿರ್ತೀರ, ಸೊ ಅದು ಮೇನ್ ಕಲರ್ ಆಗುತ್ತೆ. ಮಧ್ಯ ಎಲ್ಲೋ ನೀವು ಸ್ವಲ್ಪ ಬೇರೆ ಕಲರ್ಸ್ ಯೂಸ್ ಮಾಡಿರ್ತೀರ, ಅದು ಕಲರ್ A ಅಥವಾ ಕಲರ್ B ಅಥವಾ ಕಲರ್ C, ಈ ರೀತಿ ಎಷ್ಟು ಕಲರ್ಸ್ ಯೂಸ್ ಮಾಡಿರ್ತೀರೋ ಸೊ ಅದಕ್ಕೆಲ್ಲ ಈ ರೀತಿ ಅಬ್ರಿವೇಷನ್ಸ್ ಕೊಟ್ಕೋತಾ ನೀವು ನೇಮಿಂಗ್ ಕೊಟ್ಕೋತಾ ಹೋಗ್ಬೋದು. ಸೊ ಅದ್ರದ್ದು ಶಾರ್ಟ್ ಫಾರ್ಮು ಅಬ್ರಿವೇಷನ್ಸ್ ಈ ಥರ ಇರುತ್ತೆ. ಸೊ ಅಬ್ರಿವೇಷನ್ಸ್ ಅಂದರೆ ಶಾರ್ಟ್ ಫಾರ್ಮ್ ಅಷ್ಟೇ, ಈಸಿ ಆಗಲಿ ಅಂದ್ಬಿಟ್ಟು. ಚೈನಿಗೆ CH ಅಂತ ಇರುತ್ತೆ ನೋಡಿ. ಮತ್ತು ಡಬಲ್ ಕ್ರೋಶೆಟ್ಟು DC. ನೋಡಿ, ಇಲ್ಲಿ ಡಬಲ್ ಕ್ರೋಶೆಟ್ಟು D ಮತ್ತು C, ಇದ್ರದ್ದು ಫಸ್ಟ್ ಲೆಟರ್ ಅಷ್ಟೇ ಡಬಲ್ ಕ್ರೋಶೆಟ್ಟು. ಚೈನು CH. ಸೊ ಮೇನ್ ಕಲರ್ ಅಂದರೆ M ಮತ್ತು C, ಈ ರೀತಿ. ಕಲರ್ B, ಅದನ್ನು ಕೂಡ ನೋಡಿ, ಸ್ಟಾರ್ಟಿಂಗ್ ಲೆಟರು ಮತ್ತು ಇದು ಹೀಗೆ ಸ್ಟಾರ್ಟಿಂಗ್ ಇರೋದೇ ಇರುತ್ತೆ. ಸೊ ಡಿಕ್ರೀಸ್ ಸ್ಟಿಚಸ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಏನು ಯೂಸ್ ಮಾಡ್ತೀರಾ, DEC ಯೂಸ್ ಮಾಡ್ತಾರೆ. ಸೊ ಡಬಲ್ ಟ್ರೆಬಲ್ ಕ್ರೋಶೆಟ್. ಸೊ ಡಬಲ್ ಟ್ರೆಬಲ್ ಕ್ರೋಶೆಟ್ಗೆ ನೋಡಿ, ಫಸ್ಟ್ DTR, ಇದು TR, ಟ್ರೆಬಲಿಂದ TR ತಗೋತಾರೆ. ಸೊ DTR, ಡಬಲ್ ಟ್ರೆಬಲ್ ಕ್ರೋಶೆಟ್ ವಿಲ್ ಬಿ DTR ಇರುತ್ತೆ. ಸೊ ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆಟ್ಟು. ಸೊ ಹಾಫ್ ಡಬಲ್ ಕ್ರೋಶೆಟ್ಟನ್ನು HDC. ಸೊ ಫಸ್ಟ್ ಲೆಟರ್ಸ್ 3 ವರ್ಡಿಂದನೂ ಫಸ್ಟ್ ಲೆಟರ್ ತೊಗೊಂಡಿದ್ದಾರೆ, ಅದು ಹಾಫ್ ಡಬಲ್ ಕ್ರೋಶೆಟ್ಟು. ಹಾಫ್ ಟ್ರೆಬಲ್ ಕ್ರೋಶೆಟ್ಟು. ಸೊ ಅದನ್ನು ಕೂಡ ಹಾಫ್ ಟ್ರೆಬಲ್ ಬಂದಾಗ TR ಯೂಸ್ ಮಾಡ್ತಾರೆ, C ಯೂಸ್ ಮಾಡಲ್ಲ. ಟ್ರೆಬಲ್ ಕ್ರೋಶೆಟ್ ಬಂದಾಗ HTR, ಟ್ರೆಬಲ್ ಅಂತ ಬಂದರೆ TR ಯೂಸ್ ಮಾಡ್ತಾರೆ. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಬಂದಾಗ HDC. ಸೊ ನೆಕ್ಸ್ಟು ಇನ್ಕ್ರೀಸ್ ಸ್ಟಿಚ್ ಬಂದಾಗ ಇನ್ಕ್ರೀಸಿಂಗ್ ಸ್ಟಿಚ್ INC. ಸೊ ಸ್ಟಾರ್ಟಿಂಗ್ 3 ಲೆಟರ್ INC. ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್, ಸೊ ಇನ್ಕ್ಲೂಡಿಂಗು ಸ್ಟಾರ್ಟಿಂಗ್ 3 ಲೆಟರ್ ಸೇಮ್ ಇರೋದ್ರಿಂದ ಇದರಲ್ಲಿ 4 ಲೆಟರ್ ಯೂಸ್ ಮಾಡಿದ್ದಾರೆ, INCL, ಇನ್ಕ್ಲೂಡಿಂಗ್. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ, ಇನ್ಸ್ಟ್ರಕ್ಷನ್ಸ್. ಸೊ INST, ಸ್ಟಾರ್ಟಿಂಗ್ 4 ಲೆಟರ್ಸ್ INST. ರಿಪೀಟ್ REP. ಸೊ ಎಲ್ಲದೂ ಹಾಗೇನೆ. ರಿಪೀಟ್ ಅಂದರೆ ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್, ರಿಪೀಟ್ ದ ಗಿವನ್ ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ. ಸೊ ಅದಕ್ಕೆ REP. ಇಲ್ಲಿ ನೋಡಿ, ರಿಪೀಟ್ ಫ್ರಮ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಫುಲ್ ಫಾರಮ್ ಕೊಟ್ಟಿದ್ದಾರೆ, ಕೆಲವು ಸತಿ REP ಅಷ್ಟೇ ಮೆನ್ಷನ್ ಮಾಡ್ತಾರೆ, ಆ ರೀತಿ. ಸೊ ನೆಕ್ಸ್ಟ್, ಇವಾಗ ನೀವು ರೌಂಡ್ ಕ್ರೋಶೆಟ್ಸ್ ವರ್ಕ್ ಮಾಡ್ತಾ ಇರ್ತೀರಲ್ವ, ರೌಂಡ್ ಪ್ಯಾಟ್ರನ್ನು. ಈ ಗ್ರಾನಿ ಸ್ಕ್ವಯರ್ ಮಾಡಿದ್ರಿ ಅಥವಾ ಯಾವ್ದಾದ್ರು ಫ್ಲವರ್ ಪ್ಯಾಟ್ರನ್ ಮಾಡುವಾಗ ರೌಂಡ್ ಯೂಸ್ ಮಾಡ್ತೀರಾ. ಸೊ ಅವಾಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಅದು ಅವಾಗ ಏನು ಮೆನ್ಷನ್ ಮಾಡ್ತಾರೆ, RND 1, RND 2. ಸೊ ಅದು RND ಯೂಸ್ ಮಾಡಿದ್ದಾರೆ ಇದರಲ್ಲಿ.
ಸೊ ನೆಕ್ಸ್ಟು ಸಿಂಗಲ್ ಕ್ರೋಶೆಟ್ ಎಸ್ ಸಿ, ಸಿಂಗಲ್ ಕ್ರೋಶೆಟ್ ಎಸ್ ಸಿ. ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ಚಿಗೆ ಏನು ಮಾಡ್ತಾರೆ, ಫಸ್ಟ್ ಎಸ್ ಎಲ್ ಮತ್ತು ಎಸ್ ಟಿ ಸ್ಟಾರ್ಟಿಂಗ್ 2 letters ಆಫ್ ದಿಸ್ 2 words ಅದರದ್ದು ಯೂಸ್ ಮಾಡಿದ್ದಾರೆ. ಮತ್ತು ಸ್ಪೇಸ್, ಇವಾಗ 2 chain space 3 chain space ಅಂತಿರುತ್ತಲ್ಲ, ಅವಾಗ ವರ್ಕ್ ವಿತ್ ಇನ್ ದ್ಯಾಟ್ ಸ್ಪೇಸ್ ಅಂತ ಮೆನ್ಷನ್ ಮಾಡುವಾಗ ಏನು ಮಾಡ್ತಾರೆ, ಅವಾಗ ಅವರು ಎಸ್ ಪಿ ಸ್ಪೇಸ್ ಅಥವಾ ಸ್ಪೇಸಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸ್ಟಿಚ್ ಅಥವಾ ಸ್ಟಿಚಸ್, ಅದಕ್ಕೂ ಅಷ್ಟೇ ಎಸ್ ಟಿ ಸ್ಟಾರ್ಟಿಂಗ್ 2 letter, ಸ್ಟಿಚ್ ಅಂದರೆ ಬರೀ ಎಸ್ ಟಿ ಯೂಸ್ ಮಾಡ್ತಾರೆ. ಸ್ಟಿಚಸ್ ಇತ್ತು ಅಂದರೆ ಸ್ಟಿಚಸ್ ಇ ಎಸ್ ಕೂಡ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ. ಟುಗೆದರ್, ವರ್ಕ್ ಟುಗೆದರ್ ಆ ಥರ ಹೇಳುವಾಗ TOG ಟುಗೆದರ್ ಇರುತ್ತಲ್ಲ. ಏನು ಇವಾಗ ನೀವು ಇನ್ಕ್ರೀಸ್ ಅಲ್ಲ ಡಿಕ್ರೀಸ್ ಸ್ಟಿಚ್ ವರ್ಕ್ ಮಾಡುವಾಗ ಏನು ಮಾಡ್ತೀರಾ, 2 ಸ್ಟಿಚ್ಚನ್ನು ಟುಗೆದರ್ ಮಾಡ್ತೀರಾ. ಸೊ ಆವಾಗ ಸಿಂಗಲ್ ಕ್ರೋಶೆಟ್ 2 ಟುಗೆದರ್, ಅದು ಆವಾಗ ಏನು ಮಾಡ್ತಾರೆ, ಎಸ್ ಸಿ 2 ಈ ಥರ ಬರೀತಾರೆ. ಸಿಂಗಲ್ ಕ್ರೋಶೆಟ್ 2 ಟುಗೆದರ್ ಈ ಥರ TOG ಅಂದರೆ ಟುಗೆದರ್ ಅಂತ ಅದು. ಸಿಂಗಲ್ ಕ್ರೋಶೆಟ್ ಟುಗೆದರ್. ಸೊ ಆ ರೀತಿ ಇರುತ್ತದು. ನೆಕ್ಸ್ಟು ಟ್ರೆಬಲ್ ಕ್ರೋಶೆಟ್ ಅಂದರೆ ಟ್ರೆಬಲ್ ಅಂದರೆ TR ಯೂಸ್ ಮಾಡ್ತಾರೆ ಅಷ್ಟೇ, TR. ಸೊ ಟ್ರೆಬಲ್ ಕ್ರೋಶೆಟ್ಟಿಗೆ TR ಅದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಟ್ರೆಬಲ್ ಕ್ರೋಶೆಟ್ಟು ಅದು ಹೇಗೆ, TR ಅಂತ ಯೂಸ್ ಮಾಡ್ತಾರೆ. ಫಸ್ಟ್ 2 letters ಆಫ್ ದ ವರ್ಡ್ TR ಅಂತ ಯೂಸ್ ಮಾಡ್ತಾರೆ. ರೈಟ್ ಸೈಡ್ ಅಂದರೆ RS, ರಾಂಗ್ ಸೈಡ್ ಅಂದರೆ WS. ಅಂದರೆ ಇವಾಗ ನೀವು ಕ್ರೋಶೆಟಲ್ಲಿ ವರ್ಕ್ ಮಾಡುವಾಗ ಲೆಫ್ಟ್ ಟು ರೈಟ್ ವರ್ಕ್ ಮಾಡ್ತಾ ಇರ್ತೀರಲ್ವ, ಅದು ರೈಟ್ ಸೈಡ್. ಅದೇ ಕ್ರೋಶೆಟ್ ವರ್ಕ್ ಹೀಗೆ ಉಲ್ಟಾ ತಿರುಗಿಸ್ದಾಗ ಏನಾಗುತ್ತೆ, ಅದು ರಾಂಗ್ ಸೈಡ್ ಅಂತ, ಅದನ್ನು WS ಅಂತ ಇದು ಮಾಡ್ತಾರೆ. ಸೊ ಪ್ಲೇಸ್ ಮಾರ್ಕರ್. ಸೊ ಕೆಲವು ಸತಿ ಏನಾಗುತ್ತೆ, ನೀವು ರೌಂಡ್ ಪ್ಯಾಟ್ರನ್ನು ಏನಾದರೂ ವರ್ಕ್ ಮಾಡುವಾಗ ನೀವು ಯಾವ ರೌಂಡ್ ಎಂಡ್ ತುಂಬ ದೊಡ್ಡ ರೌಂಡ್ ವರ್ಕ್ ಮಾಡುವಾಗ ರೌಂಡ್ ಸ್ಟಾರ್ಟ್ ಎಲ್ಲ ಆಯಿತು, ನಾವು ಯಾವಾಗ ಎಂಡ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆವಾಗ ರೌಂಡ್ ಸ್ಟಾರ್ಟ್ ಆದಾಗ ಏನು ಮಾಡ್ತೀರಾ, ನೀವಲ್ಲೊಂದು ಮಾರ್ಕರ್ ಪಿನ್ ಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ ಪ್ಲೇಸ್ ಮಾರ್ಕರ್, ಅದನ್ನು PM ಅಂತ ಹೇಳ್ತಾರೆ. ಸೊ ಯಾನ್ ಓವರ್ ಹುಕ್. ಸೊ ನೀವು ಹುಕ್ ಮೇಲೆ ವರ್ಕಿಂಗ್ ಯಾನ್ನ ಹಿಂಗೆ ಯಾನ್ ಓವರ್ ಮಾಡ್ಕೋತೀರಲ್ಲ, ಅದು ಯಾನ್ ಓವರ್ ಸುತ್ಕೋತೀರಲ್ವ ಹುಕ್ಕಿಗೆ, ಅದನ್ನು ಯಾನ್ ಓವರ್ ಹುಕ್ ಅಂತಾರೆ. ಅದಕ್ಕೆ YO ಸ್ಟಾರ್ಟಿಂಗ್ ಲೆಟರ್ YO ಅಂತ ಯೂಸ್ ಮಾಡ್ತಾರೆ. ಸೊ ಪ್ರೀವಿಯಸ್ ಅಂದರೆ ಇವಾಗ ರೋ ಬೈ ರೋ ವರ್ಕ್ ಮಾಡ್ತಾ ಇರ್ತೀರಲ್ವ, ಸೊ ಪ್ರೀವಿಯಸ್ ರೋ ಅಂತ ಮೆನ್ಷನ್ ಮಾಡುವಾಗ PREV ಅಂತ ಯೂಸ್ ಮಾಡ್ತಾರೆ. ಸೊ ರಿಮೈನಿಂಗ್ ಅಂದರೆ REM. ಸೊ ಈಗ ಸೇಮ್ ಪ್ಯಾಟ್ರನ್ ಇರುತ್ತೆ, ಒಂದು ಲೈನಲ್ಲಿ ಒಂದಷ್ಟು ಉದ್ದ ಚೈನ್ ಹಾಕ್ಕೊಂಡಿರ್ತೀರ. ಸೊ ಸಿಂಗಲ್ ಕ್ರೋಶೆಟ್ಟನ್ನ ನೀವು ಅದು ಉದ್ದ ಚೈನಲ್ಲೂ ಇವಾಗ 120 ಚೈನ್ ಹಾಕ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಫಸ್ಟ್ 2 ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕ್ತೀರಾ, ಮತ್ತು ನೆಕ್ಸ್ಟ್ ಎಲ್ಲದಕ್ಕೂ ನೀವು ಸಿಂಗಲ್ ಕ್ರೋಶೆಟ್ಸೇ ಹಾಕ್ಕೊಂಡು ಹೋಗ್ಬೇಕಾಯ್ತು. ಸೊ ರಿಮೈನಿಂಗ್ ಸ್ಟಿಚಸ್ ಅಂತ ಹೇಳ್ತಾರೆ. ಸೊ ಅವಾಗ ಏನು ಯೂಸ್ ಮಾಡ್ತಾರೆ, REM ಅಂತ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟು ಲೂಪ್ ಅಂತ ಅಂದರೆ ಇವಾಗ ಮೇಲ್ಗಡೆ ನೀವು ಹುಕ್ ಮೇಲ್ಗಡೆ ಲೂಪ್ಸ್ ಬರುತ್ತಲ್ಲ, ಸೊ ಅದನ್ನು ಲೂಪ್ಸ್, ಅದು LP. ಆಮೇಲೆ ಟರ್ನಿಂಗ್ ಚೈನ್, ನಿಮಗೆ ಗೊತ್ತಿದೆ ಟರ್ನಿಂಗ್ ಚೈನ್. ಇವಾಗ ಸಿಂಗಲ್ ಕ್ರೋಶೆಟ್ ಮಾಡುವಾಗ ಫಸ್ಟ್ ರೋ ಮಾಡ್ತೀರಾ, ಸೊ ನೆಕ್ಸ್ಟ್ ರೋ ಮಾಡುವಾಗ ಏನು ಮಾಡಬೇಕು, ಒಂದು ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡಬೇಕು ನೆಕ್ಸ್ಟ್ ರೋನಲ್ಲಿ ವರ್ಕ್ ಮಾಡೋಕ್ಕೆ. ಸೊ ಅದು ಒಂದು ಚೈನ್ ಏನು ಹಾಕಿರ್ತೀರೋ ಅದು ಟರ್ನಿಂಗ್ ಚೈನು. ಸೊ ಅವಾಗ ಅದು TCH, ಟರ್ನಿಂಗ್ ಚೈನ್ನ TCH, T ಚೈನ್ CH. ಸೊ ಹಾಗೆಯೇ ಹಾಫ್ ಡಬಲ್ ಕ್ರೋಶೆಟ್ ಮಾಡುವಾಗ 2 ಚೈನ್ ಹಾಕ್ತೀರಾ ಟರ್ನ್ ಮಾಡುವಾಗ, ವರ್ಕ್ ಟರ್ನ್ ಮಾಡೋಕ್ಕೆ ಮುಂಚೆ, ಅದನ್ನು ಏನಂತಾರೆ ಟರ್ನಿಂಗ್ ಚೈನ್ ಅಂತ ಅಂತಾರೆ. ಫಾಲೋಯಿಂಗ್ ಅಂದರೆ FOLL ಅಂತ ಯೂಸ್ ಮಾಡ್ತಾರೆ. ಫಾಲೋ ದ ವರ್ಕ್, ಫಾಲೋಯಿಂಗ್ ಆ ಥರ ಯೂಸ್ ಮಾಡುವಾಗ. ನೆಕ್ಸ್ಟು ಫಿನಿಶ್ ಆಫ್ ಅಂದರೆ ಇವು ಎಂಡ್ ಮಾಡುವಾಗ, ಎಂಡ್ ಆಫ್ ದಿ ಅಂದರೆ ಇವಾಗ ಲಾಸ್ಟಲ್ಲಿ ಎಂಡ್ ಮಾಡಿ ನಾಟ್ ಮಾಡ್ತೀರಾ ಅಲ್ವಾ, ಯಾವುದಾದ್ರೂ ಪ್ರಾಜೆಕ್ಟ್ ಅಥವಾ ಫ್ಲವರ್ ಅಥವಾ ವಾಟ್ ಎವರ್ ಏನು ಮಾಡ್ತೀರೋ ಅದನ್ನು ಮಾಡುವಾಗ, ಸೊ ಅದನ್ನು FO. ನೆಕ್ಸ್ಟು ಪ್ಯಾಟ್ರನ್ಸಿಗೆ PAT ಅಂತ ಯೂಸ್ ಮಾಡ್ತಾರೆ. ಸೊ ಇದು ಅಬ್ರಿವೇಷನ್ಸು. ಸೊ ನಾನು ಇದ್ರದ್ದು PDF ಫಾರಮನ್ನು ನಂದು ಈ ವಿಡಿಯೋದು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು, ಈಸಿ ಆಗತ್ತೆ. ಸೊ ನೆಕ್ಸ್ಟ್ ಕೆಲವು ಇನ್ಸ್ಟ್ರಕ್ಷನ್ಸು
ಬ್ರ್ಯಾಕೆಟ್ ಒಳಗಡೆ ಕೊಟ್ಟಿರ್ತಾರೆ ಈ ರೀತಿ. ಸೊ ಅದು ಏನು ಅಂದರೆ ಆ ಬ್ರ್ಯಾಕೆಟ್ ಒಳಗಡೆ ಏನು ಮಾಡಬೇಕು ಅಂತ ಕೊಟ್ಟಿರ್ತಾರೋ ನೀವು ಆ ರೀತಿ ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಬ್ರ್ಯಾಕೆಟ್ ಒಳಗಡೆ ಸ್ಪೆಸಿಫೈ ಮಾಡಿರ್ತಾರೆ. ಸೊ ಇವಾಗ ನೋಡಿ ಎಕ್ಸಾಂಪಲ್, ಸಿಂಗಲ್ ಕ್ರೋಶೆಟ್, SC ಅಂದರೆ ಸಿಂಗಲ್ ಕ್ರೋಶೆಟ್ಟು, ಕಾಮ, ಸಿಂಗಲ್ ಕ್ರೋಶೆಟ್ ಆದಮೇಲೆ ಏನು ಹಾಕಬೇಕು, 3 ಚೈನ್ಸ್ ಹಾಕಬೇಕು ನೀವು, ಮತ್ತು ಕಾಮ 2 ಡಬಲ್ ಕ್ರೋಶೆಟ್ ಹಾಕಬೇಕು ನೆಕ್ಸ್ಟ್ ಸ್ಟಿಚ್ಚಲ್ಲಿ, ಕಾಮ 3 ಚೈನ್. ಸೊ ಇವಾಗ ಇದೇ ಸೇಮ್ ಪ್ಯಾಟ್ರನ್ನು ಇದಿಷ್ಟು ಒಂದು ಪ್ಯಾಟ್ರನ್ ವರ್ಕ್ ಆದಮೇಲೆ ಇದನ್ನು ನೆಕ್ಸ್ಟ್ ಕೂಡ ಅದೇ ರೀತಿ 5 ಟೈಮ್ಸ್ ಮಾಡಬೇಕು. ಸೊ ಫಸ್ಟ್ ಸಿಂಗಲ್ ಕ್ರೋಶೆಟ್ ಹಾಕ್ತೀರಾ, 3 ಚೈನ್ ಹಾಕ್ತೀರಾ, ನೆಕ್ಸ್ಟು 2 ಡಬಲ್ ಕ್ರೋಶೆಟ್ ಹಾಕ್ತೀರಾ, 3 ಚೈನ್ ಹಾಕ್ತೀರಾ. ಅದಾದಮೇಲೆ ನೆಕ್ಸ್ಟು ಮತ್ತೆ ಅದನ್ನೇ 5 ಟೈಮ್ಸ್ ಫಾಲೋ ಮಾಡಬೇಕು. ಅಂದರೆ ಮತ್ತೆ ಸಿಂಗಲ್ ಕ್ರೋಶೆಟ್ಟು, 3 ಚೈನು, 2 ಡಬಲ್ ಕ್ರೋಶೆಟ್ಟು, 3 ಚೈನ್, ಮತ್ತೆ ಅಗೇನ್ 2 ಟೈಮ್ಸ್ ಆಯಿತು. ನೆಕ್ಸ್ಟು ಸಿಂಗಲ್ ಕ್ರೋಶೆಟ್, 3 ಚೈನ್, 2 ಡಬಲ್ ಕ್ರೋಶೆಟ್, 3 ಚೈನ್, 3 ಟೈಮ್ಸ್ ಆಯಿತು. ಇದೇ ರೀತಿ 5 ಟೈಮ್ಸ್ ಮಾಡಿ ಅಂತ. ಸೊ ಸೇಮ್ ಇದೇ ಇನ್ಸ್ಟ್ರಕ್ಷನ್ಸನ್ನು ಅವ್ರು 5 ಸತಿ ಬರೆಯೋ ಬದಲು ಬ್ರ್ಯಾಕೆಟ್ನಲ್ಲಿ ಹಾಕಿ ಇಂಟು ಹಾಕಿ ಅದನ್ನು 5 ಟೈಮ್ಸ್ ಫಾಲೋ ಮಾಡಿ ಅಂತ ಬರೆದಿರ್ತಾರೆ. ಸೊ ಆ ಟೈಮಲ್ಲಿ ಈ ರೀತಿ ಸ್ಕ್ವಯರ್ ಬ್ರ್ಯಾಕೆಟ್ಸ್ ಏನಿರುತ್ತೋ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಇದು ಪ್ಯಾರಂಥೆಸಿಸ್ ಅಂತಾರೆ ಇಂಗ್ಲೀಷ್ನಲ್ಲಿ, ಇದು ಪ್ಯಾರಂಥೆಸಿಸ್ ಅಂತಾರೆ. ಇದರಲ್ಲೂ ಅಷ್ಟೇ. ಇವಾಗ ಎಕ್ಸಾಂಪಲ್ಲು ನೋಡಿ, ಆ ಇನ್ಸ್ಟ್ರಕ್ಷನ್ಸು ಅದು ಆ ಬ್ರ್ಯಾಕೆಟ್ ಒಳಗಡೆ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದನ್ನು ಮಾಡಬೇಕು. ಸೊ ಅದೇ ರೀತಿ ಇಲ್ಲೂ ಕೂಡ 1 ಡಬಲ್ ಕ್ರೋಶೆಟ್ ಇಂಟು 10 ಟೈಮ್ಸ್ ಇನ್ ನೆಕ್ಸ್ಟ್ 10 ಸ್ಟಿಚಸ್. ಸೊ ಇವಾಗ ಒಂದು ರೋನಲ್ಲಿ ನೀವು 1 ಡಬಲ್ ಕ್ರೋಶೆಟ್ ಕಾಮ 1 ಡಬಲ್ ಕ್ರೋಶೆಟ್ ಕಾಮ 1 ಡಬಲ್ ಕ್ರೋಶೆಟ್ ಅಂತ 10 ಟೈಮ್ಸ್ ಬರೆಯೋ ಬದಲು ಈ ರೀತಿ ಬ್ರ್ಯಾಕೆಟ್ ಹಾಕಿ ಶಾರ್ಟ್ ಫಾರ್ಮ್ ಮಾಡಿದ್ದಾರೆ, ಇಂಟು 10 ಟೈಮ್ಸ್ ಇನ್ ನೆಕ್ಸ್ಟ್ 10 ಸ್ಟಿಚಸ್. ಸೊ ಇನ್ನು ನೆಕ್ಸ್ಟ್ 10 ಸ್ಟಿಚಸ್ಸಲ್ಲೂ ಕೂಡ ನೀವು ಒಂದೊಂದು ಡಬಲ್ ಕ್ರೋಶೆಟ್ ಹಾಕಬೇಕು ಅಂತ ಈ ಬ್ರ್ಯಾಕೆಟ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಬ್ರ್ಯಾಕೆಟ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿರ್ತಾರೋ ಅದೇ ರೀತಿ ನೀವು ಫಾಲೋ ಮಾಡಬೇಕು. ಸೊ ಅದು ಶಾರ್ಟ್ ಫಾರ್ಮ್ ಮಾಡಿರ್ತಾರೆ. ನೆಕ್ಸ್ಟು ಇದು ಸ್ಟಾರ್ ಅಂತ ಅಥವಾ ಆಸ್ಟ್ರಿಕ್ಸ್ ಅಂತಾರೆ ಇದರಲ್ಲಿ ಯೂಶಲಿ ಕ್ರೋಶೆಟ್ ಪ್ಯಾಟ್ರನ್ಸಲ್ಲಿ. ಸೊ ಇದು ಸಿಂಗಲ್ ಆಸ್ಟ್ರಿಕ್ಸು, ಅದೇ ರೀತಿ ಇಲ್ಲಿ ಡಬಲ್ ಆಸ್ಟ್ರಿಕ್ಸ್ ಇರುತ್ತೆ. ಸೊ ಇದೂ ಅಷ್ಟೇ, ಇದು ಏನಿರುತ್ತೋ ಆಸ್ಟ್ರಿಕ್ಸ್ ಅಂತ ಅಂದರೆ ರಿಪೀಟ್ ದ ಇನ್ಸ್ಟ್ರಕ್ಷನ್ ಫಾಲೋಯಿಂಗ್ ದ ಸಿಂಗಲ್ ಆಸ್ಟ್ರಿಕ್ಸ್ ಆಸ್ ಡೈರೆಕ್ಟೆಡ್, ಅಂದರೆ ನಕ್ಷತ್ರದ ಚಿಹ್ನೆಯ ಮುಂದಿನ ಸೂಚನೆಯಂತೆ ಪಾಲಿಸಬೇಕು. ಇವಾಗ ಅದು ಈ ಸ್ಟಾರ್ ಅಥವಾ ಆಸ್ಟ್ರಿಕ್ಸ್ ಚಿಹ್ನೆ ಏನಿರುತ್ತೋ ಅದ್ರ ಮುಂದೆ ಏನು ಇನ್ಸ್ಟ್ರಕ್ಷನ್ ಇರುತ್ತೋ ಅದೇ ರೀತಿ ಫಾಲೋ ಮಾಡಬೇಕು. ಸೊ ಇವಾಗಿಲ್ಲಿ ಚೈನ್ 3 ಕಾಮ 3 ಡಬಲ್ ಕ್ರೋಶೆಟ್ ಇನ್ ಸರ್ಕಲ್, ಇದನ್ನು ಏನು ಮಾಡಿದ್ದಾರೆ, ಒಂದು ಸತಿ ಚೈನ್ 3 ಡಬಲ್ ಕ್ರೋಶೆಟ್ ಇನ್ ಸರ್ಕಲ್. ಇವಾಗ ನೀವು ಸರ್ಕಲ್ ಪ್ಯಾಟ್ರನ್ನು ವರ್ಕ್ ಮಾಡ್ತಾ ಇರ್ತೀರಾ, ಒಂದು ಸತಿ ಏನು ಮಾಡಬೇಕು, ಚೈನ್ 3 ಚೈನ್ ಹಾಕೋತೀರಾ, ನೆಕ್ಸ್ಟು 3 ಡಬಲ್ ಕ್ರೋಶೆಟ್ಟು 1 2 3. ಸೊ 3 ಚೈನು 3 ಡಬಲ್ ಕ್ರೋಶೆಟ್, ಈಗ ಸರ್ಕಲ್ ಪ್ಯಾಟ್ರನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ರಿಪೀಟ್ ಫ್ರಮ್ ಸ್ಟಾರ್, ಇದನ್ನು ಮತ್ತೆ ಪದೇ ಪದೇ ಬರೆಯೋ ಬದಲು ಮತ್ತೆ ಏನು ಮಾಡಬೇಕು, ಅವರು 2 more ಟೈಮ್ಸು ಇದೇ ರೀತಿ ಫಾಲೋ ಮಾಡಿ ಅಂತ. ಓಕೆ, ಈ ಸ್ಟಾರ್ ಆದಮೇಲೆ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದೇ ರೀತಿ ಇನ್ನು 2 more ಟೈಮ್ಸು ಇನ್ ನೆಕ್ಸ್ಟ್ ಚೈನ್ 3. ಸೊ ಇದು ನೆಕ್ಸ್ಟ್ ಕೂಡ ಇದೇ ರೀತಿ 2 more ಟೈಮ್ಸು ಫಾಲೋ ಮಾಡಿ ಅಂತ. ಅದು ವೆದರ್ ಇಟ್ ಈಸ್ ಇನ್ ಸರ್ಕಲ್ ಪ್ಯಾಟ್ರನ್ ಆದರೂ ಆಗಿರ್ಬೋದು ಅಥವಾ ನೀವು ಈ ರೀತಿ ವರ್ಟಿಕಲ್ಲಾಗಿ ವರ್ಕ್ ಮಾಡ್ತಾ ಇದ್ರೂ ಕೂಡ ಆಗಿರ್ಬೋದು. ಆವಾಗ ನೀವೇನು ಮಾಡಬೇಕು, ಇವ್ರು ಏನು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಇದ್ರ ಮುಂದೆ, ಸೊ ಅದನ್ನು ಎಷ್ಟು ಟೈಮ್ಸು ಫಾಲೋ ಮಾಡಬೇಕು ಅಂತ ಹೇಳಿರ್ತಾರೆ. ನಂತರ ಅದಾದಮೇಲೆ ನೆಕ್ಸ್ಟ್ ಚೈನ್ 3 ಇದು 2 more ಟೈಮ್ಸ್ ಆದಮೇಲೆ ಏನು ಮಾಡಬೇಕು, ಚೈನ್ 3 ಹಾಕಬೇಕು ಮತ್ತು ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಫರ್ದರ್ ಇನ್ಸ್ಟ್ರಕ್ಷನ್ಸು ಏನಿರುತ್ತೋ ನಾನೀಗ ಜಸ್ಟು ಎಕ್ಸಾಂಪಲ್ಗೆ ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೀನಿ ಅಷ್ಟೇ. ಸೊ ನೀವು ನೆಕ್ಸ್ಟು ಇದು ಒಂದು ಪ್ಯಾಟ್ರನ್ನು ನೋಡಿಕೊಂಡು ನಾವು ಏನಾದರೂ ಒಂದು ವರ್ಕ್ ಮಾಡೋಣ. ಸೊ ಆವಾಗ ಗೊತ್ತಾಗುತ್ತೆ ಅದು ಪ್ಯಾಟ್ರನ್ನು ಶಾರ್ಟ್ ಅಬ್ರಿವೇಷನ್ಸ್ ಪ್ಯಾಟ್ರನ್ನು ಇರುತ್ತಲ್ಲ, ರಿಟರ್ನ್ ಪ್ಯಾಟ್ರನ್ನು, ಅದು ಹೇಗೆ ಓದೋದು, ಅದನ್ನು ಹೇಗೆ ಫಾಲೋ ಮಾಡೋದು ಅಂತ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟು ಇದು ಕೂಡ ಅಷ್ಟೇ ಡಬಲ್ ಆಸ್ಟ್ರಿಕ್ಸ್. ಇದ್ರ ಮಧ್ಯೆ ಇದರಲ್ಲೂ ಅಷ್ಟೇ ಈ ಡಬಲ್ ಆಸ್ಟ್ರಿಕ್ಸ್ ಮಧ್ಯ ಏನು ಕೊಟ್ಟಿರ್ತಾರೋ ಸೂಚನೆ ಅದನ್ನೇ ನೀವು ಪಾಲಿಸ್ಬೇಕಾಗುತ್ತೆ. ಎಕ್ಸಾಂಪಲು ರೌಂಡ್ 3, ಈ ರೌಂಡ್ 3 ಇವಾಗ ಸರ್ಕ್ಯುಲರ್ ಪ್ಯಾಟ್ರನ್ ಏನೋ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಆವಾಗ ಏನು ಮಾಡಿದ್ದಾರೆ, 2 ಸಿಂಗಲ್ ಕ್ರೋಶೆಟ್ ಟುಗೆದರ್ ಮತ್ತು 1 ಸಿಂಗಲ್ ಕ್ರೋಶೆಟ್.
ಸೊ ಇದೂ ಅಷ್ಟೇ, ಈಗ ರೌಂಡ್ ಸರ್ಕ್ಯುಲರ್ ವೇನಲ್ಲಿ ಮಾಡ್ತಾ ಇರ್ತೀರ. ಸೊ 1 ರೌಂಡ್ ಆಗಿದೆ, 2 ರೌಂಡ್ ಏನೋ ವರ್ಕ್ ಮಾಡಿರ್ತೀರ. ಸೊ ನೆಕ್ಸ್ಟ್ 3rd ರೌಂಡಲ್ಲಿ ಈ ರೀತಿ ಇರುತ್ತೆ. 3rd ರೌಂಡ್ ಫುಲ್ಲು ಫಾಲೋ ಮಾಡಬೇಕು ಅಂತಂದರೆ ಇವಾಗ ಇಲ್ಲಿ ಏನೋ ಸ್ಟಿಚಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಈ ಥರ ಸಿಂಗಲ್ ಕ್ರೋಶೆಟ್ ಸ್ಟಿಚಸ್ಸೇ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಸಿಂಗಲ್ ಕ್ರೋಶೆಟ್ಸ್ ಇರುತ್ತೋ ಆ ಸ್ಟಿಚಸ್ ಫುಲ್ಲೂ ಕೂಡ 2 ಸಿಂಗಲ್ ಕ್ರೋಶೆಟ್ ಟುಗೆದರ್ ಮಾಡಿ 1 ಸಿಂಗಲ್ ಕ್ರೋಶೆಟ್ ಮಾಡಿ ನೆಕ್ಸ್ಟು ಎಲ್ಲಿ ತನಕ ಮಾಡಬೇಕು ಅದನ್ನು ಸೇಮ್ ಫಾಲೋ ಮಾಡಬೇಕು ಈ ಪೂರಾ ಟಿಲ್ ದ ಕಂಪ್ಲೀಷನ್ ಆಫ್ ರೌಂಡ್ 3. ಸೊ ಇದು ಈ ರೀತಿ ಕೊಟ್ಟಿರ್ತಾರೆ. ನಾನು ಇದ್ರದ್ದು PDF ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು, ನಿಮಗೆ ಹೆಲ್ಪ್ ಆಗುತ್ತೆ. ನನ್ನ ವಿಡಿಯೋ ಮತ್ತು ಕಂಟೆಂಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.